ಕೊಡಿ ಸರಿ ಗ್ಯಾರಂಟಿ. ಅಲ್ಲಿ ಒಂದೇ ಕಡೆ ಹಿಂಗೆ ಬರುತ್ತಲ್ಲ ಮಾಡಂಗಿಲ್ಲ. ಬಂದು ಇಲ್ಲಿಂದ ಬೇಡ್ಕೊಂಡು ನಾನು ತಂಡಕೆರೆಗೆ ಹೋದೆ. ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಜೋರಾಗಿ ವ್ಯಾಪಾರ ಆಯಿತು. ಇದ್ರ ಮೇಲೆ ಆಸಕ್ತಿ ಜಾಸ್ತಿ ಆಯಿತು. ಸುಮಾರು ವರ್ಷ ಮಾಡ್ಕೊಬಂದು ಅಭಿವೃದ್ಧಿಯಾಗಿ ಇವತ್ತು ಈ ಲೆವೆಲ್ಗೆ ನಿಂತಿದೆ. ಸುಬ್ರಹ್ಮಣ್ಯ ಸ್ವಾಮಿ ಕೃಪೆಯಿಂದ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ. ನಾವು 3 ಜನ ಅಣ್ಣ ತಮ್ಮದಿರು. ಇವರ ಜಮೀನು ನಮ್ಮ ತಂದೆ ಅಕ್ಕನ ಮಕ್ಕಳಿವರು ಜಮೀನು ಕೊಟ್ಟಾರೆ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೃಷ್ಟಿಯ ಪ್ರಯುಕ್ತ ಇಲ್ಲಿ 6 ಜನ ಒಂದು ಸೇರಿ ಇಲ್ಲಿ ಅವ್ರಿಗೆ ಹರಿಸ್ಕೊಂಡಿರೋದೆಲ್ಲ ಒಳ್ಳೇದಾಗೈತೆ. ಬಂದು ಜನ ಬರ್ತಾ ಅವರೇ ಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ವರ್ಷಕ್ಕೊಂದ್ಸಲ ಬಂದು ಅವ್ರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಿಳ್ನರ ಹೋಬಳಿ ಕ್ಯಾರ್ಪೇಟೆ ತಾಲೂಕು ಚಟ್ಟಂಗೆರೆ ಗ್ರಾಮದಲ್ಲಿ ಕವಲೆ ಪಕ್ಕ ಮೇನ್ ಚಾನಲ್ ಇದೆ, ಕೈ ಚಾನಲ್ ಇದೆ. ನೀರು ರೇಖೆ ಈ ಜೋಡಿ ಕೆಲವು ಅನುಕೂಲ ಆಗುತ್ತೆ. ಇನ್ನೂ ಬೆಳಿಬೇಕು ಅಂತ ಆಸೆ. ಎಷ್ಟು ಜನ ಬಿಡುತ್ತೆ. ಯಾರು ಕಿರಣಾಗಿ ನುಡ್ಸ್ಕೊಂಡ್ಬಿಟ್ಟಿದೆ, ಯಾರು ಗೊತ್ತಾ ತಿನ್ಕೊಂಡು ಹೋಯ್ತದೆ. ಗೊತ್ತಾಗ್ತದೆ ಈಗ ಬಿಡ್ತಾ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಶಿಳ್ನೆರೆ ಹೋಬಳಿ ಚಟ್ಟಂಗೆರೆ ಗ್ರಾಮದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಒಂದು ವಿಶೇಷ ಅಂಗವಾಗಿ ಇವತ್ತು ಚಂಪಾ ಸೃಷ್ಟಿ ಪ್ರಯುಕ್ತ
ಇಲ್ಲಿ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಏನು ತಾಲೂಕಿನ ಅನೇಕ ಹಳ್ಳಿಗಳಿಂದ ಜನತೆ ಭಕ್ತರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆಶೀರ್ವಾದನ ಪಡಿತಾ ಇದ್ದಾರೆ. ಈ ದೇವರ ವಿಶೇಷ ಕಳೆದ 30 ವರ್ಷದಲ್ಲಿ ನಮ್ಮ ಈ ಗ್ರಾಮದ ಯಶೋಧರ ಅನ್ನೋ ಇವರು ಸಮಾಜ ಸೇವಕರು ಇವರು ಬಂದು ಇಲ್ಲಿ ಒಂದು ದೇವ್ರನ್ನ ಕೇಳ್ಕೊಂಡು ಒಂದು ಹರಕೆ ಒಪ್ಕೊಂಡು ನನಗೆ ಏನಾದರೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡಾಗ ಇವ್ರೇನು ಇಚ್ಛಾ ಅನುಸಾರವಾಗಿ ದೇವರು ಅನುಗ್ರಹಿಸಿದ್ದಾರೆ. ಆವತ್ತಿಂದ ಇವತ್ತುವರೆಗೂ ಇವರು ಈ ಒಂದು ಸೇವೆನ ಮಾಡ್ಕೊಂಡು ಬಂದು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬರೋ ಭಕ್ತರು ಇಲ್ಲಿ ಯಾರು ಬಂದು ಏನು ಅವರ ಇಚ್ಛಾನುಸಾರ ದೇವ್ರನಲ್ಲಿ ಬೇಡ್ಕೊಳ್ತಾರೋ ಆ ಬಯಕೆಗಳೆಲ್ಲ ದೇವರು ಈಡೇರಿಸ್ಕೊಡ್ತಾ ಇರೋದ್ರಿಂದ ಇಲ್ಲಿ ವರ್ಷಕ್ಕೂ ಪ್ರತಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಂತೆ ನಾವು ಕೂಡ ಈ ಸಲ ಈ ದೇವರ ಒಂದು ದರ್ಶನಕ್ಕೆ ಬಂದು ದೇವರ ಅನುಗ್ರಹನ ಪಡ್ಕೊಂಡು ನಾವು ಈ ಗ್ರಾಮದ ಎಲ್ಲ ಜನರಿಗೆ ಒಂದು ಶುಭವಾಗಲಿ ಅಂತ ಹಾರೈಸ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ. ಕೃಷ್ಣರಾಜಪೇಟೆ ತಾಲೂಕಿನ ಕೀಳನೆರೆ ಹೋಬಳಿಯ ಚಟ್ಟಂಗೆರೆ ಗ್ರಾಮದ ಹೊರವಲಯದಲ್ಲಿ ಈ ಹೇಮಾವತಿ ನದಿಯ ಮುಖ್ಯ ಕಾಲುವೆ ಪಕ್ಕ ಇರತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಚಂಪಾ ಸೃಷ್ಟಿ ಅಂಗವಾಗಿ ವಿಶೇಷವಾದ ಪೂಜೆ ಪುರಸ್ಕಾರಗಳು, ಅಭಿಷೇಕ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ನಡೀತಾ ಇದ್ದಾವೆ. ಏನು ಈ ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥ ಯಶೋಧರ ಅವರ ಕುಟುಂಬ ವರ್ಗದವರು ಈ ದೇವಸ್ಥಾನದ ಅಭಿವೃದ್ಧಿಗೆ ಸರ್ವಸ್ವವನ್ನು ತೊಡಗಿಸಿಕೊಂಡು ಇಲ್ಲಿಗೆ ಆಗಮಿಸುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಬರೋದಕ್ಕೆ ರಸ್ತೆ ಸೌಲಭ್ಯದ ಸಮಸ್ಯೆ ಇದೆ. ಈ ಬಗ್ಗೆ ಮಾನ್ಯ ಶಾಸಕರು ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯ ಸ್ವಾಮಿ ಅವರು ಈ ದೇವಾಲಯಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಭಕ್ತಾದಿಗಳ ಅನುಕೂಲಕ್ಕೆ ಒಂದು ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ನಾನು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದ ಎಲ್ಲ ಭಕ್ತರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಕುಮಾರ್ ಅವರು ಈ ಒಂದು ಕ್ಷೇತ್ರವನ್ನು ಭೇಟಿ ಮಾಡಬೇಕು, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದ ಸಹಕಾರವನ್ನು ಜಿಲ್ಲಾಡಳಿತದ ಮೂಲಕ, ತಾಲೂಕು ಆಡಳಿತದ ಮೂಲಕ ನೀಡಬೇಕು ಅಂತ ನಾನು ಈ ದೇವಾಲಯದ ಸಮಸ್ತ ಭಕ್ತಾದಿಗಳ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.